ಅಂತ ಹೇಳಿ ಭದ್ರಾವತಿ. ನಾನು ವಿಶ್ವವರ್ಧ 1985 ಕ್ಲಾಸ್ ಮಾಡ್ತೀನಿ. ಅವತ್ತಿಂದ ಇವತ್ತು ಆ ಫ್ರೆಂಡ್ಶಿಪ್ ನೋಡ್ಸ್ಕೊಂಡು ಬಂದಂತವ್ರು. ನಮ್ಮೊಂದು ಗ್ರೂಪ್ ಇದೆ, ಗೋವಿ ಗ್ರೂಪ್ ಅಂತ ಹೇಳಿ. ಯಾಕೆ ಗೋವಿ ಗ್ರೂಪ್ ಅಂತ ಇಟ್ಟಿವಿ ಅಂತಂದ್ರೆ, ಗೋವಿ ಶಾಲೆ ಅಂತ ಇದೆ ಭದ್ರಾವತಿ ಹೊಸಮನೆ, ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಗೋವಿ ಸ್ಕೂಲ್ ಅಂತ ಇದೆ ಭದ್ರಾವತಿ ಹೊಸಮನೆಯಲ್ಲಿ. ಆ ಗೋವಿ ಸ್ಕೂಲಲ್ಲಿ ಓದಂತ ಮಾತ್ರ ಮಾಡಲ್ಲ. ಒಂದು 40 ಜನ ಇವತ್ತು ನಾವೆಲ್ಲ ಅಡ್ಜಸ್ಟ್ಮೆಂಟ್ ಇಟ್ಕೊಂಡು ಒಬ್ಬೊಬ್ರು ವರ್ಷ ಪ್ರತಿ ವರ್ಷ ಮನೆಗೆ ಭೇಟಿ ಕೊಡುವಂಥದ್ದು, ಹಾಡಿರೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಈ ರೀತಿ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ನಮ್ಮ ಗ್ರೂಪಲ್ಲಿ ಏನಾದ್ರು ತುಂಬಾ ಏನೋ ಮಾತಾಡಿದ್ರೆ, ನಾನು ನಮ್ಮ ಫ್ರೆಂಡ್ಸ್, ಹುಡುಗಿಯ ಫ್ರೆಂಡ್ಸ್ ಎಲ್ಲ ಇದ್ರೆ ಕುತ್ಕಳೆ ಅಂತ ಇದ್ರೆ, ಹುಡುಗ ಯಾರು ಮಾತಾಡಿದ್ರೆ ಕುತ್ಕಳ ಅಂತ ಇದೆ. ಎಷ್ಟು ಮಾತಾಡಿದ್ರೆ ಕುತ್ಕಳ ಅಂತ ಹೇಳಿ ಅಂತ. ಮೊನ್ನೆ ಅವ್ರು ತೀರ್ಕೊಂಡಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಕುತ್ಕ ಅಂತ ಇದ್ರೆ ಮನೆಗೆ ಬಿಟ್ಟ ಅಂತ ಹೇಳಿ ಅಂತ. ಆ ರೀತಿ ಆಗಿತ್ತು. ನಮ್ಗೆಲ್ಲ ಒಂದು ಅಭ್ಯಾಸ ಇರುತ್ತೆ. ಅಂದ್ರೆ ನಾನು ಇಷ್ಟು ಕವರ್ಗಳು ಬರೆಯೋದು, ಕಥೆಗಳು ಬರೆಯೋದು, ಸಾವಯವ ಕೃಷಿ ಮಾಡ್ತಾರೆ 30 ವರ್ಷದಿಂದ ಅದು ಬೇರೆ. ಇದಕ್ಕೆ ಸಂಬಂಧಪಟ್ಟ ಗ್ರೂಪ್ ಸಂಬಂಧಪಟ್ಟ ಬರಿಬೇಕಲ್ಲ ಅಂತ ಬರೆಯಷ್ಟು ಮಾಡಿತ್ತು. ಅಂದ್ರೆ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತ 5-6 ನಿಮಿಷ ನಾನು ಮಾತುಕೊಂಡು ಮುಗಿಸ್ತಾ ಇದ್ದೀನಿ. ನಾವು ಭೋವಿ ಅಂತ ಅಂತಂದ್ರೆ ನಾವು ಕನ್ಸಿಡರ್ ಮಾಡಿದ್ವಿ ನಮ್ಮ ಗ್ರೂಪ್ ಅಲ್ಲಿ. ನಾವೆಲ್ಲ ಭೋವಿ ಮಕ್ಕಳು ವಿಶಾಲವಾದ ವಿಶ್ವದಲ್ಲಿ ಪ್ರಶಾಂತವಾಗಿ ನಿರ್ಮಲವಾಗಿ ಬೆಳೆದವರು. ಭೋವಿ ಶಾಲೆ ನಮಗೆಲ್ಲ ಆಭರಣ ಕುಟೀರರಂತೆ ಹೃದಯಂತೆ ಹಬ್ಬಿದವರು. ನಾವು ಸಮಾಜಕ್ಕೆ ಶುಭವಾಗಿ ಶಶಿಯಾಗಿ ಬೆಳಗುತ್ತಿರುವ ಸೋಲು ವಿಜಯಗಳನ್ನು ಕಂಡವರು. ಧ್ವನಿಯಿಲ್ಲದವರಿಗೆ ವೀಣಾವಾಣಿಯಾದವರು, ಕಷ್ಟದಲ್ಲಿರುವವರಿಗೆ ದಾಮೋದರನಾಗಿ, ಭಕ್ತಿ ಮಾರ್ಗದವರಿಗೆ ಪ್ರಪಂಚನಾಗಿ, ರಮಣಾಗಿ, ಆದರ್ಶಗಳಾಗಿ, ಅರವಿಂದನಿಗೆ ಜಗತ್ತೊಳಿತಿಗೆ ವಿಷಕುಳಿದ ಶಿವನಾಗಿ, ಆ ಶಿವನಿಗೆ ಉಮ್ಮಳಾಗಿ, ಮಂಜುಳನಾದವರಿಗೆ, ಸೂರಿಲ್ಲದವರಿಗೆ ಆಸರೆಯಾಗಿ, ಸತ್ಯವಾದ ಮಾತುಗಳಿಗೆ ಈಶ್ವರನಾಗಿ, ಗುರುವಾಗಿ, ಸುಜಾತನಿಗೆ ಆರ್ತೆಯಾಗಿ, ಜಗಕ್ಕೆ ಬೇಕಾದ ಅನಿಲವಾಗಿ, ಬೆಳಗಿಯೂ ನಯನಗಳನ್ನು ಅಂತ. ಇದೆಲ್ಲ ಒಬ್ಬೊಬ್ಬರು ಹೆಸರುಗಳು ನಮ್ಮ ಗ್ರೂಪಲ್ಲಿ. ಎಷ್ಟು ಪದಗಳೇನು ಉಪಯೋಗಿಸಿದ್ರೆ ಇಷ್ಟು ಗ್ರೂಪ್ ನಾವು ಇಷ್ಟು ಜನ ಫ್ರೆಂಡ್ಸ್, 40 ಜನ ಫ್ರೆಂಡ್ಸ್ ಇಟ್ಕೊಂಡು ಒಂದು ಕಥೆ ರಚನೆ ಮಾಡಿದ್ವಿ. ಹೆಂಗಿದೆ ವಿಶ್ವ ಅಂತ ಕೇಳಿದಾಗ, ಪರವಾಗಿಲ್ಲ, ಅದು ಪ್ರಯತ್ನ ಪಟ್ಟರೆ ಬರಿಬೋದು, ತುಂಬಾ ದೊಡ್ಡದೇನಲ್ಲ ಅಂತ. ಸರಿ, ನಿಮ್ಗೆ ಯಾವ ಒಂದು ಇಷ್ಟ ಆಗಲ್ಲ, ಯಾವ್ದಾರು ಕೇಳಿದ್ರೆ ಎಲ್ಲದಕ್ಕೂ ಬರಿಬೋದು ಅಂತ ಕೇಳ ಅಂತೇಳಿ ಅಂತ ಮತ್ತೊಂದು ಕವನ ಬರ್ದೆ. ಶಾಶ್ವತ ಯಾವುದೂ ಇಲ್ಲ ಅಂತ ಹೇಳಿ ಬರ್ದೆ. ಒಂದು ಹಿಡಿದುಕೊಂಡು, ಶಾಶ್ವತ ಯಾವುದೂ ಇಲ್ಲ, ಬೆಂಕಿ ಮುಂಡೆಯಿಂದ ಉರಿದ ಭೂಮಿ, ಹಸಿರಿನಿಂದ ಕುಡಿದ ಗಿರಿ, ಕಂದರ್ಗಳಿಂದ ನದಿತೊರೆಗಳಿಂದಾದ ಸುಂದರ ಸೃಷ್ಟಿಯೂ ಶಾಶ್ವತವಲ್ಲ. ಧರ್ಮಗಳು ಶಾಶ್ವತವಲ್ಲ, ದೇವರುಗಳು ಶಾಶ್ವತವಲ್ಲ, ತಂದೆ ತಾಯಿಗಳು ಶಾಶ್ವತವಲ್ಲ, ಒಡ ಹುಟ್ಟಿದವರು ಶಾಶ್ವತವಲ್ಲ, ಒಡವೆ ವಸ್ತುಗಳು ಶಾಶ್ವತವಲ್ಲ, ಪುಟ್ಟ ಬಟ್ಟೆಗಳು ಶಾಶ್ವತವಲ್ಲ, ಹುಟ್ಟಿದ ಮನೆ ಕೊಟ್ಟ ಮನೆ ಶಾಶ್ವತವಲ್ಲ, ಉಂಡನೆಲ್ಲ ಕುಡಿದ ಜಲ ಶಾಶ್ವತವಲ್ಲ, ಪದವಿ ಚಾಮರಗಳು ಶಾಶ್ವತವಲ್ಲ. ಶಾಶ್ವತ ಒಂದೇ ನಿಷ್ಕಲ್ಮಶವಾದ ನಗು ಮಾತ್ರ, ನಿಸ್ವಾರ್ಥವಾಗಿ ಮಾಡಿದ ಕೆಲಸ ಮಾತ್ರ, ಅಪೇಕ್ಷೆ ಇಲ್ಲದೆ ಹುಟ್ಟಿದ ಸ್ನೇಹ ಮಾತ್ರ ಶಾಶ್ವತವಾಗಿರುವುದು ಅಂತ ಬರ್ತದೆ.